ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. 2024 ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಂದರೆ ಬಹಳಷ್ಟು ಸಿನಿಮಾಗಳು ಬಂದವು. ಆದರೆ 2024 ದೊಡ್ಡ ಮನೆಗೆ ತುಂಬ ವಿಶೇಷವಾಗುತ್ತೆ. ಯಾಕೆ ಅಂತಂದರೆ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ 2 ಸಿನಿಮಾಗಳು 2024ರಲ್ಲಿ ಬಿಡುಗಡೆ ಆಗ್ತವೆ. ಒಂದು ಯೋಗರಾಜ್ ಭಟ್ ನಿರ್ದೇಶನ ಮಾಡಿರುವಂತಹ ಕರಟಕ ದಮನಕ, ಅದರಲ್ಲಿ ಪ್ರಭುದೇವ ಅವರ ಕಾಂಬಿನೇಷನಲ್ಲಿ ಶಿವಣ್ಣನ ನಟನೆಗೆ ದೊಡ್ಡ ಮಟ್ಟದ ಸ್ಕೋರ್ ಸಿಕ್ಕಿತ್ತು. ಜೊತೆಗೆ ಇಡೀ ಸಿನಿಮಾದ ಪೂರ್ತಿ ಶಿವಣ್ಣ ತಮ್ಮ ಪಾತ್ರದ ಮೂಲಕ ಎಲ್ಲ ಅಭಿಮಾನಿಗಳನ್ನು ಎಂಗೇಜ್ ಮಾಡಿಟ್ಟಂತಹ ರೀತಿ ಸಖತ್ತಾಗಿತ್ತು. ಅದರ ಜೊತೆಗೆ ಶಿವಣ್ಣವರ ಮತ್ತೊಂದು ಸಿನಿಮಾ ನರ್ತನ್ ಅವರ ನಿರ್ದೇಶನದಲ್ಲಿ ಬಂದಂತಹ ಗೀತಾ ಪಿಕ್ಚರ್ಸಲ್ಲಿ ಬಂದಂತಹ ಭೈರತಿ ರಣಗಲ್ಲು ಇವತ್ತಿಗೂ ಬಹಳಷ್ಟು ಸಿನಿಮಾ ಥಿಯೇಟ್ರ್ಗಳಲ್ಲಿ ಇವತ್ತಿಗೂ ಓಡ್ತಾ ಇದೆ. ಅಂದರೆ 2024 ಬಹಳಷ್ಟು ಸ್ಟಾರ್ ನಟರಿಗೆ ಸಕ್ಸಸ್ಸನ್ನು ತಂದುಕೊಟ್ಟಂತಹ ಸಿನಿಮಾಗಳಾಗಿದ್ದರೂ ಸಹ, ಫಾರ್ ಎಕ್ಸಾಂಪಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಕೃಷ್ಣಂ ಪ್ರಣಯಸಖಿ ಅನ್ನುವಂಥದ್ದು ದೊಡ್ಡ ಮಟ್ಟದ ಹಿಟ್ ಕೊಡುತ್ತೆ. ಜೊತೆಗೆ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರು ಮಾಡಿದಂತಹ 2ನೇ ನಿರ್ದೇಶನದ ಸ್ವತಃ ನಾಯಕ ನಟರಾಗಿ ಆ್ಯಕ್ಟ್ ಮಾಡಿದಂತಹ ಭೀಮಾ ಸಿನಿಮಾ ದೊಡ್ಡ ಯಶಸ್ಸು ಕಾಣುತ್ತೆ. ಅದರ ಜೊತೆಗೆ ಶ್ರೀ ಮುರಳಿಯವರ ಭಗೀರ ಹಿಟ್ ಆಗುತ್ತೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುವೈ ಹಿಟ್ ಆಗುತ್ತೆ, ಜೊತೆಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಕೂಡ ಹಿಟ್ಟಾಗುತ್ತೆ. ಈ ಎಲ್ಲ ಸ್ಟಾರ್ ನಟರ ಸಿನಿಮಾಗಳು 2024ರಲ್ಲಿ ಒಂದು ಅಂತ ರಿಲೀಸ್ ಆದಾಗ ಶಿವಣ್ಣ ಅವರ 2 ಸಿನಿಮಾಗಳು ಸುದ್ದಿ ಮಾಡ್ತವೆ. ಒಂದು ಕರಟಕ ದಮನಕ, 2ನೇದ್ದು ಭೈರತಿ ರಣಗಲ್ಲು. ಈ ಸಿನಿಮಾಗಳ ಸ್ಕೆಡ್ಯೂಲ್ಗಳ ಮಧ್ಯೆ ಶಿವಣ್ಣ ಅತ್ಯಂತ ಎಮೋಷ್ನಲ್ ಆಗಿ ಅವರು ಕನೆಕ್ಟ್ ಆಗುವಂತಹ ರೀತಿ, ಅದು ಮಾಧ್ಯಮದವ್ರ ಜೊತೆ ಆಗಿರ್ಬೋದು ಅಥವಾ ಅಭಿಮಾನಿಗಳ ಜೊತೆ ಆಗಿರ್ಬೋದು, ಎಲ್ಲೇ ಪ್ರೆಸ್ ಮೀಟಲ್ಲಿ ಹೋಗಲಿ ಶಿವಣ್ಣನ ಮುಖದಲ್ಲಿನ ಆ ಎನರ್ಜಿ ಯಾವತ್ತೂ ಕಮ್ಮಿ ಆಗಿಲ್ಲ. 2024ರಲ್ಲಿ ಒಬ್ಬ ಸ್ಟಾರ್ ನಟನ 2 ಸಿನಿಮಾಗಳು, ಅದು ಕರಟಕ ದಮನಕ ಮತ್ತು ಭೈರತಿ ರಣಗಲ್ ಅನ್ನೋದ್ರ ಮೂಲಕ ಶಿವಣ್ಣ ಮತ್ತೆ ತಮ್ಮ ಎನರ್ಜಿಯನ್ನು ಹಾಗೆ ಕಾಯ್ಕೊಂಡಿದ್ದು. 2025ರಲ್ಲಿ ಎಲ್ಲ ಸ್ಟಾರ್ ನಟರ ಸಿನಿಮಾಗಳು ಮಿನಿಮಮ್ 2 ಬರಲಿ ಅನ್ನುವಂಥದ್ದು ಎಲ್ಲ ಅಭಿಮಾನಿಗಳ ಒಂದು ಹಾರೈಕೆ. ಹಾಗಿದ್ರೆ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. 2025ರಲ್ಲಿ ಮಿನಿಮಮ್ 2ರಿಂದ 3 ಸಿನಿಮಾಗಳು ಮತ್ತೆ ನಿಮ್ಮ ಬತ್ತಳಿಕೆಯಿಂದ ಬರಲಿ. ಚಿತ್ರರಂಗ ಬಹಳಷ್ಟು ಸ್ಟಾರ್ ನಟಗಳ ಮೇಲೆ ಅವಲಂಬಿತವಾಗಿದ್ದು ಎಷ್ಟು ಸತ್ಯನೋ, ಅದರ ಜೊತೆಗೆ ನಿಮ್ಮ ಸ್ಕೆಡ್ಯೂಲ್ಗಳು, ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಕಥೆಗಳು ಎಲ್ಲ ಅಭಿಮಾನಿಗಳನ್ನು ಯಾವುದೇ ಕಾರಣಕ್ಕೂ ನಿರಾಸೆ ಮಾಡದಂತೆ ನೀವು ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಕನ್ನಡ ಪಿಕ್ಚರ್ ಈ ಮೂಲಕ ಶಿವಣ್ಣನಿಗೊಂದು ಥ್ಯಾಂಕ್ ಯು ಹೇಳ್ತಾ 2024ರಲ್ಲಿ ಗೆದ್ದಂತಹ, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, ತುಂಬ ವಿತ್ ಗ್ರ್ಯಾಟಿಟ್ಯೂಡ್ ಭಗೀರ ಆಗಲಿ, ಭೀಮ ಆಗಲಿ, ಕೃಷ್ಣಂ ಪ್ರಣಯಸಖಿ ಆಗಲಿ, ಯುವೈ ಆಗಲಿ, ಮ್ಯಾಕ್ಸ್ ಆಗಲಿ, ಭೈರತಿ ರಣಗಲ್ ಇದರ ಜೊತೆಗೆ ಸುದ್ದಿ ಮಾಡಿದಂತಹ ಎಲ್ಲ ಶ್ರೇಷ್ಠ ಮಟ್ಟದ ಸಿನಿಮಾಗಳಿಗೆ ಹ್ಯಾಟ್ಸ್ ಆಫ್. ಜೊತೆಗೆ ಹೊಸಬರು ಸಿನಿಮಾಗಳು ಕೂಡ ಸುದ್ದಿ ಮಾಡಿದ್ದಾವೆ. ಆ ಸಿನಿಮಾಗಳು ಕಮರ್ಷಿಯಲಿ ಗೆದ್ದಿರಲಿಕ್ಕಿಲ್ಲ, ಬಟ್ ಆ ಎಲ್ಲರ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಗೆದ್ದಂಥ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೂ ಎವರೇಜಲ್ಲಿ ಗೆದ್ದಂತಹ ಎಲ್ಲರೂ ನೀವು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿರಿ. ನಿರಾಸೆ ಆದಂತಹ ಎಲ್ಲರಿಗೂ 2025 ದೊಡ್ಡ ಮಟ್ಟದ ಚೈತನ್ಯವನ್ನು ಕೊಡುತ್ತೆ ಅನ್ನುವಂತಹ ಭರವಸೆಯೊಂದಿಗೆ ಈ ಸಂಚಿಕೆ. ಥ್ಯಾಂಕ್ ಯು ಸೊ ಮಚ್.